ಎಲ್ಲರಿಗೂ ನಮಸ್ಕಾರ. ನಾನು ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಮಾಡ್ತಾ ಇರೋ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನಿಮಗೆ ಸುಲಭವಾಗಿ ಬೇಗ ಮಾಡುವಂಥ ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ತೋರಿಸ್ತೀನಿ. ಇವತ್ತು ನಾನು ಮಾಡ್ತಾ ಇರೋದು ಹೆಸರುಬೇಳೆ ಪಾಯಸ. ಇದೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ತೊಗೊತಾ ಇರೋದು 1 ಬೌಲ್ ಹೆಸರುಬೇಳೆ. ಇದು ಅರೌಂಡ್ 250 ಗ್ರಾಮ್. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ನಾನಿಲ್ಲಿ 5ರಿಂದ 6 ಸತಿ ತೊಳೆದಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಆದಮೇಲೆ ಇದನ್ನು ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. 1-2 ವಿಷಲ್ ಹಾಕಿಸ್ಬಿಟ್ಟು ಕೂಗಿಸ್ಕೋಬೋದು. ತೊಗೊಂಡಿರೋ 250 ಗ್ರಾಮ್ ಹೆಸರುಬೇಳೆಗೆ ಅಥವಾ 1 ಬೌಲ್ ಹೆಸರುಬೇಳೆಗೆ ನಾನಿಲ್ಲಿ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ನೀರು ಹಾಕಿ, ಬೇಕು ಅಂದರೆ 1 ಗ್ಲಾಸ್ ಹಾಕಿಬಿಟ್ಟು ಆಮೇಲೆ ನೋಡಿ ನೀರು ಬೇಕು ಅಂದರೆ ಮತ್ತೆ ಎಕ್ಸ್ಟ್ರಾ ಹಾಕ್ಕೋಬೋದು ನೀರನ್ನು. ಸೊ ಇದನ್ನು ನಾನು ಇವಾಗ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದನ್ನು ನೀವು ಒಂದು 5ರಿಂದ 10 ನಿಮಿಷ ಬಾಯ್ಲ್ ಮಾಡೋಕ್ಕೆ ಬಿಡಿ. ಇಲ್ಲಿ ನಾನು ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಕಪ್ ಬೆಲ್ಲ ಹಾಗೆ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ನಾನಿಲ್ಲಿ 5ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ತೊಗೊಳ್ಳಿ. ಹೆಸರುಬೇಳೆ ಕುದ್ದಾದಮೇಲೆ ಇದಕ್ಕೆ ನೀವು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಬೆಲ್ಲ ಮಿಕ್ಸ್ ಆಗೋದಕ್ಕೆ ಒಂದು 4ರಿಂದ 5 ನಿಮಿಷ ತೊಗೊಳ್ಳುತ್ತೆ. ಇದನ್ನು ನೋಡ್ಕೊಳ್ತಾ ಇರಿ ಮತ್ತು ಇದನ್ನು ಲೋ ಫ್ಲೇಮಲ್ಲಿ ಇಡಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತಿರುಗಿಸ್ತಾ ಇರಿ, ಇಲ್ಲಾಂದರೆ ಅದು ಹೊತ್ಕೊಳ್ಳುತ್ತೆ. ಸೊ ಅದು ಬೆಲ್ಲ ಕರಗ್ತಾ ಇದ್ದಂಗೆ ಅದು ಕಲರ್ ಚೇಂಜ್ ಆಗುತ್ತೆ ಬೆಲ್ಲ ಮಿಕ್ಸ್ ಆದಮೇಲೆ. ನಿಮಗೆ ಯಾವುದಾದ್ರೂ ಡಿಶ್ ನಾನು ಪ್ರಿಪೇರ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಬೆಲ್ಲ ಮಿಕ್ಸ್ ಆಗಿದೆ ಕಂಪ್ಲೀಟ್ಲಿ. ನಾನು ಇದಕ್ಕೆ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೊತೀನಿ. ನಾನಿವಾಗ 4ರಿಂದ 5 ಬಾದಾಮಿ ತೊಗೊಂಡಿದ್ದೀನಿ, 5ರಿಂದ 6 ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ 4 ಖರ್ಜೂರ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ದು ಬೇಕು ಅದನ್ನು ಹಾಕೋಬೋದು, ಹಾಕಿಲ್ಲ ಅಂದರೂ ಕೂಡ ಚೆನ್ನಾಗೇ ಇರುತ್ತೆ. ನಿಮಗೆ ಡ್ರೈ ಫ್ರೂಟ್ಸ್ ತುಂಬ ಬೇಕು ಅನಿಸಿದ್ರೆ ಇಲ್ಲಿ ನೀವು ಜಾಸ್ತಿನೂ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ನಾನಿಲ್ಲಿ ಜಸ್ಟ್ ಸ್ವಲ್ಪ ತೊಗೊಂಡಿದ್ದೀನಿ, 4ರಿಂದ 5. ಬಟ್ ನಿಮಗೆ ಡ್ರೈ ಫ್ರೂಟ್ಸ್ ತುಂಬ ಬೇಕು, ಜಾಸ್ತಿ ಬೇಕು ಅಂದರೆ ನೀವಿಲ್ಲಿ 7ರಿಂದ 8 ಹಾಕ್ಕೋಬೋದು. ಯಾರಿಗೆ ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲ, ಹಾಗೆ ಪ್ಲೇನ್ ಹೆಸರುಬೇಳೆ ಪಾಯಸ ಬೇಕು ಅಂದರೆ ನೀವಲ್ಲಿ ಹಾಕ್ಕೊಂಡಿಲ್ಲ ಅಂದರೂ ಕೂಡ ಪಾಯಸ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೀವು ಸ್ವೀಟ್ ತುಂಬ ಬೇಕು ಅನ್ನೋರು ಬೆಲ್ಲನ ನೋಡ್ಕೊಂಡು ಹಾಕಿ. ಸ್ವೀಟ್ ನಾರ್ಮಲಾಗಿ ಬೇಕು ಅಂದರೆ 250 ಗ್ರಾಮ್ ಇದಕ್ಕೆ 1 ಬೌಲ್ ಬೆಲ್ಲ ತೊಗೊಂಡ್ರೆ ಸಾಕು, ಅದು ಜಾಸ್ತಿನೇ ಸ್ವೀಟ್ ಆಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಕೊನೆಯಲ್ಲಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ನಾನಿಲ್ಲಿ 4ರಿಂದ 5 ಏಲಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಬೇಕು ಅಂದರೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕೋಬೋದು. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ಬೆಲ್ಲ ಎಲ್ಲ ಕರಗಿದೆ. ಎಲ್ಲನೂ ಹಾಕಿದ್ದಾದಮೇಲೆ 3ರಿಂದ 4 ನಿಮಿಷ ಕುದಿಯೋಕೆ ಬಿಡಿ. ಈಗ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಹೀಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.